ಎಲ್ಲಾ ಕಡೆ ಆದ್ಯ ವಸಿಷ್ಠ ಈ ರೋಡ್ ಸೈಡಲ್ಲಿ ಇಡ್ಲಿ ತಿಂದಿರತ್ತೆ ಗೊತ್ತಾದ್ರೆ ಸುಹಾಸಿನಿ ವಸಿಷ್ಠ ದೊಡ್ಡ ರಂಪ ಮಾಡಲ್ವಾ? ಇವಾಗ ನಾನು ಆದ್ಯ ವಸಿಷ್ಠ ಅಲ್ಲ, ಆದ್ಯ ಸಾರ್ಥಕ್. ಗಂಡನೇ ಇಷ್ಟು ಪ್ರೀತಿಯಿಂದ ಕರ್ಕೊಂಬಂದು ತಿನ್ಸ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ತಪ್ಪೇನಿದೆ? ಓಹೋ, ಅಲ್ಲಿಗೆ ನೀ ಎಲ್ಲಾನು ನನ್ನ ತಲೆಗೆ ಕೊಟ್ಟೋ ಪ್ಲಾನ್ ಇದೆಯಾ ಅನ್ನು? ನಾನ್ ಮಗುನ್ ಹೊರ್ತಿದ್ದೀನಿ ತಾನೆ, ನೀವು ಬೇರೆದನ್ನೆಲ್ಲ ಹೊತ್ಕೊಂಡು ಅಪ್ಪ ಅನ್ನೋ ಕರ್ಸ್ಕೊಳ್ಳೋ ಎಲಿಜಿಬಿಲಿಟಿ ತಂದ್ಕೊಡಿ. ಹಾ, ನೀನು ಮಗುನ ಬರೀ ಹೊಟ್ಟೆಲ್ ಹೊರ್ತಿದ್ರೆ ನಾನು ನಿನ್ನನ್ನು ಸೇರಿಸಿ ಮಗುನು ತಲೆಗೆ ಹೊರ್ತೀನಿ ಗೊತ್ತಾ? ಇದಕ್ಕಿಂತ ಎಲಿಜಿಬಿಲಿಟಿ ಬೇಕಾ? ಯಾವ್ದೋ ವಾಟ್ಸ್ಆಪ್ ಡೈಲಾಗ್ ಕೇಳ್ದಂಗಿದೆ ಅಲ್ವಾ? ಗೊತ್ತಾಗೋಯ್ತಾ? ನಿನ್ ಸೀಮಂತಕ್ಕೆ ಸೀರೆ ಕೊಡ್ಸಕ್ ಕರ್ಕೊಂಡು ಹೋಗ್ತೀನಿ ಅಂತ ಮನೇಲಿ ಹೇಳಿದೀನಿ. ಈಗ ನಿನ್ ಮನೆಗೆ ಹೋದ್ರೆ ಏನ್ ಹೇಳ್ತೀಯಾ? ಡೌಟ್ ಬಂದ್ರೆ ತಾನೇ ಏನಾದ್ರೂ ಸುಳ್ಳು ಹೇಳೋಕೆ? ಮನೆಗೆ ಹೋಗುವಾಗ ಸೀರೆ ಇಲ್ಲ ಅಂದ್ರೆ ಡೌಟ್ ಬರೋದ್ಮೇಲೆ. ಯಾರು ಹೇಳಿದ್ರು ಸೀರೆ ಇರಲ್ಲ ಅಂತ? ನಾನು ಅದನ್ನು ತಗೊಳ್ತೀನಿ. ಸಾಹೇಬ್ರು ಅಪರೂಪಕ್ಕೆ ಸಿಕ್ಕಿರುವಾಗ ಅವ್ರ ಟೈಮ್ನ ಫುಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕಪ್ಪ. ಅಪ್ಪ ದೇವ್ರೆ, ಇವತ್ ನನ್ನನ್ನ ನೀನೇ ಕಾಪಾಡ್ಬೇಕು. ಏನಾಯ್ತೆ? ಅಲ್ಲಿ ನೋಡಿ. ಅಣ್ಣ, ದೇವರು ಪರ್ಚೇಸಿಂಗ್ ಅಲ್ಲಿ ಬಿಸಿ ಇದಾರೆ, ಎಲ್ಲೋಗ್ತಾರೆ? ಬಾ, ಬರ್ತಾರೆ. ಫಸ್ಟ್ ನಾವು ಸೀರೆ ನೋಡೋಣ. ಸೀರೆಗಳು ತೋರಿಸಿ. ಅಲ್ಲ, ಅಣ್ಣ ಇಲ್ಲೇನು ಮಾಡ್ತಿದ್ದಾನೆ ಅಂತ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನನ್ನನ್ನು ಒಂದ್ಸತಿ ನೋಡೋಕೆ ಬಂದೇ ಹೊರತು ಬ್ಯುಸಿ ಇದ್ದೀನಿ ಬರ್ತೀನಿ ಅಂತ ಕತೆನೇ ಹೊಡಿತಿದ್ದ. ಇವಾಗ ಈ ಶೋರೂಮಲ್ಲಿ ಯಾರಿಗೆ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದಾನೆ? ಯಾಕೆ ಹಾಗನ್ಕೋತೀಯಾ? ಅವ್ರಿಗೆ ಬಟ್ಟೆ ತೊಗೊಳಕ್ ಬಂದಿರ್ಬೋದಲ್ವಾ? ಇಲ್ಲ ಸಾರ್ಥಕ್, ಅಣ್ಣಂಗೆ ಅವ್ರ ಪರ್ಸನಲ್ ಡಿಸೈನರ್ ಇದ್ದಾರೆ, ಅವರೇ ಅವ್ನ ಬಟ್ಟೆಗಳನ್ನೆಲ್ಲ ನೋಡ್ಕೊಳ್ತಾರೆ. ಆಯಿತು, ಬೇರೆಯವ್ರಿಗೆ ಬಟ್ಟೆ ತೊಗೊಳಕ್ ಬಂದಿದ್ದಾನೆ ಅಂತ ಇಟ್ಕೋ. ಏನು ಪ್ರಾಬ್ಲಮ್ ಇವಾಗ? ಈ ರೂಪ್ ಸಂಗಮ್ ಶೋರೂಮು ಸೀರೆಗೆ ಫೇಮಸ್ಸು. ಇಲ್ಲಿ ಯಾರಿಗೆ ಸೀರೆ ತಗೊಳಕ್ ಬಂದಿದ್ದಾನೆ? ಚಾನ್ಸೇ ಇಲ್ಲ ರೀ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಬೇರೆನಾ? ಏನು ಹೇಳ್ತಿದ್ಯಾ ಅದ್ಯಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗಸರು ತಲೆ ಹತ್ಮಟ್ಟು ಶಾರ್ಪಾಗಿ ಕೆಲಸ ಮಾಡತ್ತೆ ಅಂತ ಹೇಳ್ತಾರೆ. ಅದೇ ಥರ ನನ್ನ ಬ್ರೈನ್ ಬೇರೆ ಏನೋ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಏನೋಪ್ಪ, ನನಗೆಲ್ಲ ಅರ್ಥನೇ ಆಗಲ್ಲ. ಚಿಕ್ಕತ್ತೆ, ಅರೆ ಆದ್ಯ, ಸಾರ್ಥಕ, ಬರ್ತೀನಿರಮ್ಮ. ಒಂದು ನಿಮಿಷ ಬಂದ್ವಿ. ಚಿಕ್ಕತ್ತೆ, ಹೇಗಿದ್ದೀರಾ? ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. ನಾಳೆನೇ ಚಪ್ರದ ಪೂಜೆ ಅಲ್ವಾ, ಇವಳಿಗೆ ಮುಹೂರ್ತದ ಸೀರೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನೀನು ಹೇಗಿದ್ಯಮ್ಮ? ಪರವಾಗಿಲ್ಲ ಚಿಕ್ಕತ್ತೆ, ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಕಮ್ಮಿ ಆಗಿದೆ. ಆರ್ತಿ, ನೀನು ಹೇಗಿದ್ಯಾ? ಆರಾಮಾಗಿದ್ಯಾ ತಾನೇ? ಮದುವೆಲಿ ಕಣ್ ಪಳಪಳ ಅಂತ ಹೊಳಿತಾ ಇರಬೇಕು, ನಿದ್ದೆಗಡಕ್ಕೆ ಹೋಗ್ಬೇಡ. ಅದನ್ನೇನು ಕೇಳ್ತೀಯಮ್ಮ, ಎಲ್ಲ ಕೆಲಸನೂ ಹೆಣ್ಮಕ್ಳ ಮೇಲೆ ಬಿದ್ದಿದೆ. ಅಯ್ಯೋ ಯಾಕತ್ತೆ? ಇನ್ನೇನಮ್ಮ, ಮಗ ಅಂತ ಇರೋ ನೀನೊಬ್ಬ, ಇವನೇ ಬಂದು ಮುಂದೆ ನಿಂತು ಓಡಾಡಬೇಕು. ಅದನ್ನ ಬಿಟ್ಟು ಯಾವಾಗಲೂ ಕೆಲಸ ಕೆಲಸ ಅಂತ ಡ್ಯೂಟಿನಲ್ಲಿ ಬ್ಯುಸಿಯಾಗಿರ್ತಾನೆ. ಇನ್ನು ಇವರು ಕೆಲ್ಸಕ್ಕೆ ಹೋದ್ರೆ ಕೈಗೆ ಸಿಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕತ್ತೆ, ಕರ್ಕೊಂಡೋಗಿ ಇವ್ರನ್ನ. ನನ್ನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತಾರೆ. 3 ಹೊತ್ತು ಕೆಲಸ ಕೆಲಸ. ಅಟ್ಲೀಸ್ಟ್ ತಂಗಿ ಮದ್ವೆಲಾದ್ರೂ ಚೆನ್ನಾಗಿ ಓಡಾಡ್ಲಿ. ತೀರ್ಥ ಶಂಕದಿಂದಾನೇ ಬಂದಾಯ್ತು. ಈಗೇನಪ್ಪ ಹೇಳ್ತೀಯ ಮಗನೇ? ಸಾರಿ ಚಿಕ್ಕಮ್ಮ. ಅವಾಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ. ಹೇಳಿದ ಟೈಮಿಗೆ ಬರಕ್ಕಾಗಲ್ವಾ?
ಅದೇನೋ ವೇದಾಂತ್ ನಿಮ್ಮ ಹಳೆ ಮನೆ ಹತ್ರ ಬಂದಿದ್ದ ಅಂತ ಹೇಳಿದ್ರಲ್ಲ, ಅವನಿಗೇನಾದ್ರೂ ಗೊತ್ತಾಯ್ತಾ? ಸಮಾಧಾನ, ಕೂಲ್. ಯಾಕೆ ಈಗ ಒಂದೇ ಸಮನೆ ಪ್ರಶ್ನೆ ಕೇಳ್ತೀರಾ? ಈಗ ತಾನೇ ಬಂದಿದ್ದೀನಿ. ಹೇಗಿದ್ದೀರಾ ಅಂತಲೂ ಕೇಳ್ದೆ, ಎನ್ಕ್ವೈರಿ ಮಾಡ್ತಿರಲ್ಲ. ಬನ್ರಿ ಕುತ್ಕೊಂಡು ಮಾತಾಡೋಣ. ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ನಿಮ್ಮ ಮದುವೆ ಡೇಟ್ ಹತ್ರ ಬರ್ತಾ ಇದೆ. ಆರ್ತಿ ಮನೇಲೂ ಎಲ್ಲ ಶಾಸ್ತ್ರಗಳು ಶುರು ಆಗೋದ್ರಲ್ಲಿದೆ. ಈ ಕ್ಯಾಪಲ್ಲಿ ಆ ವೇದಾಂತ್ ನಿಮ್ಮ ಹಿಂದೆ ಬಿದ್ದಿದ್ದಾನೆ ಅಂದ್ರೆ ನೀವು ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಲ್ವಾ? ಹೌದು, ಹಿಂದೆ ಬಿದ್ದಿದ್ದಾನೆ. ಸೊ ವಾಟ್? ವೇದಾಂತ್ ಹತ್ರ ಸಿಗಾಕೊಳ್ಳೋಕ್ಕೆ ನಾನೇನು ತಪ್ಪು ಮಾಡಿಲ್ಲ. ಎಲ್ಲರೂ ಮನಸ್ಸಲ್ಲೂ ಈ ಗೌತಮ್ ಒಳ್ಳೆಯವನು ಅಂತಾನೆ ಫಿಕ್ಸ್ ಆಗಿದ್ದಾನೆ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಅಷ್ಟೇ. ನೀವ್ಯಾಕೋ ತುಂಬಾ ಓವರ್ ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಗೌತಮ್. ಹಾಗೆ ಅನ್ಕೊಳ್ಳಿ, ಅದೇ ನಿಜ. ಹಾಗಂತ ನೀವೇನಾದ್ರು ಮಾಡೋಕ್ಕಾಗತ್ತಾ? ನಿಮಗೆ ನನ್ನಿಂದ ಕೆಲಸ ಆಗಬೇಕು ಆ್ಯಂಡ್ ನಿಮ್ಗೆ ಬೇಕಾಗಿರೋದು ವಿಕ್ಕಿ ಅಂತ ನನಗೆ ಗೊತ್ತು. ಆರ್ತಿ ಮೇಲಿರೋ ಕನ್ಸನ್ಗೋಸ್ಕರ ನೀವಿದೆಲ್ಲ ಮಾಡ್ತಿಲ್ಲ ಅನ್ನೋದು ನನಗೆ ಗೊತ್ತು. ನಾನು ಕಿವಿ ಮೇಲೆ ಹೂವು ಇಟ್ಕೊಂಡಿಲ್ಲ ಸಾರಿಕಾ. ನೀವು ನನ್ನ ಜೊತೆ ಇರೋದಾದ್ರೆ ಇರ್ಬೋದು, ಇಲ್ಲ ಅಂದರೆ ಹೋಗ್ಬೋದು. ಸಾರಿಕಾ, ಇವನು ನೀನು ಅಂದ್ಕೊಂಡಿದ್ದಕ್ಕಿಂತ ಖತರ್ನಾಕ್ ಇದ್ದಾನೆ. ಇದು ನೀನೇ ಹುಷಾರಾಗಿರ್ಬೇಕು.